ಅಯ್ಯೋ ಹುಡುಗ ನಮಸ್ಕಾರ ನಾನು ಕಂಟಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮಾವಾಸ್ಯೆ ಪೌರ್ಣಮಿಗಲ್ಲ ಗೈಸ್, ಇನ್ನು ತಿಂಡಿ ಮಾಡ್ತಿದ್ವಾ, ಹಾಗೆ ನೆನಪಾಯ್ತು ವ್ಲಾಗ್ ಮಾಡುವ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ. ಇವಳು ಇಡ್ಲಿ ಮತ್ತು ಸಾಂಬಾರು ತೊಗೊಂಡವಳೆ, ತಿನ್ಬೇಕು. ಹಾಸ್ಟೆಲ್ದು ಚೆನ್ನಾಗಿದೆ, ಪರವಾಗಿಲ್ಲ. ಕೂದಲೆಲ್ಲ ಸೇರ್ಕೊಂತಿದ್ದಾನೆ. ನಮ್ಮಲ್ಲಿ ಚೆನ್ನಾಗಿದೆ ಪಲ್ಯ. ನಾನು ನಿಮಗೆ ಇನ್ನೊಂದು ಸರ್ಪ್ರೈಸ್ ಹೇಳಬೇಕು. ಸರ್ಪ್ರೈಸ್ ಗೈಸ್, ಆ್ಯಕ್ಚುಲಿ ನಾನು ಸ್ವೀಟ್ ತೊಗೊಂಬಂದು ಕೊಟ್ಟು ಹೇಳ್ತೀನಿ ಬಿಡು ಸರ್ಪ್ರೈಸ್ನ. ಸ್ವೀಟ್ ಕೊಟ್ಟೇ ಹೇಳ್ಬೇಕು ಅದನ್ನು. ನೀವು ಕೇಳ್ತೀರ ಸ್ವೀಟ್ನ ನಾನು ಹೇಳಿದ್ಮೇಲೆ. ಏನು ಮದುವೆ ಫಿಕ್ಸ್ ಆಯ್ತಾ? ಯಾಕೆ ಮದ್ವೆಗೆ ಮಾತ್ರ ಸ್ವೀಟ್ ಕೊಡ್ಬೇಕೇನೆ? ಅಂದ್ಕೊಂಡೆ. ಮದುವೆ ಅಲ್ಲ ಗೈಸ್. ಥೂ, ಹೋದ ಹುಡುಗಿ ಹತ್ರ ಬಂದು ಹೆಂಗೆ ಮಾತಾಡ್ತಾಳೆ ನೋಡಿ ಗೈಸ್. ಪಾತ್ರೆ ತೊಳಿತಾವಳೆ. ಲೇ ಲೋಫರ್, ಇವೆಲ್ಲ ಫ್ರೆಂಡ್ಸ್. ನಂದನ್ನು ವಿಡಿಯೋ ಮಾಡ್ಕೊಂಡಿದ್ಲು ಅವಳು ಬಾಕ್ಸ್ ತೊಳ್ಕೊಡೋದು. ಖುಷಿ ಪಡೋದು ನಿನ್ನ ಮಗ ಸೇರ್ಸ್ ಮಾಡಿಲ್ಲ. ತೊಳೆತಾವಳೆ, ತೊಳೆದು ಬಿಟ್ಟು ಹತ್ತು ಕಡೆಗೆ ಚಲ್ತಾವಳಲ್ಲ. ಆಯ್ತು, ತೊಳಿ ಬೇಗ, ಟೈಮ್ ಆಗುತ್ತೆ. ಮಾಡು. ನಾನು ಕಟ್ ಮಾಡೋವರೆಗೂ ತೊಳೆಯಲ್ಲ ಬಿಡಿ ಗೈಸ್. ಅವಳು ಇವಾಗ ನೆಮ್ಮದಿ ನನಗೆ. ಅವಳು ಪಾತ್ರೆ ತೊಳೆಯೋದು ತೋರಿಸೋದ್ನಲ್ಲ, ನೆಮ್ಮದಿ ನನಗೆ. ಆಯ್ತು, ಆಮೇಲೆ ಕೊಡೆ ನಿನ್ನ ಶೀಟ್ ಕೊಟ್ಬಿಡು. ಬಿಂದು ಶೀಟ್ ಕೊಡು. ಏನು ಗೈಸ್, ಇವಳಿಗೆ ಬಂದಿರೋದು ಇಷ್ಟು ಮಾರ್ಕ್ಸ್ ತಗೊಂಡವಳೆ. 29. ಓದಿಲ್ಲ ಅನ್ಕೊಂಡು ಇಷ್ಟು ತೆಗ್ದವಳಲ್ಲ ಇವಳು. ನೋಡ್ರಿ, ನನ್ನ ತೋರ್ಸಲ್ಲ ಹಂಗೆ. ಮತ್ತೆ ಒಂದಾಗಿದ್ದಾರೆ. ಲೇಟ್ ಆಯ್ತಾ ಅಂತ ರೂಮ್ ಫೋನ್ ಮಾಡಿದೆ. ವಾಟ್ ಎವರ್ ಒಂದಾಗಿದ್ದಾರೆ ಅಷ್ಟೇ. ಅವಳೆ ನಾನು ನೋಡಿದ ತಕ್ಷಣ ನಕ್ಬಿಟ್ಲು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ನನ್ನಿಂದ ಮತ್ತೆ ಜಗಳ ಸ್ಟಾರ್ಟ್ ಆಗ್ತಿದೆ. ನನ್ಗೊಂಥರ ಖುಷಿ ಇದ್ರಲ್ಲಿ. ನನ್ನ ತಲೆ ಸರಿ ಇಲ್ಲ. ನಾನು ತಲೆ ತಿಂತೀನಿ ಯಾವತ್ತು. ನಾನು ಕೆಟ್ಟೋಳು ಅಂತೀಯ. ಓವರ್ ಆಕ್ಟಿಂಗ್ ಮಾಡ್ತೀನಿ ನಾನು ಜಾಸ್ತಿ. ಯಾಕೆ ನಿಂದೆಲ್ಲ ನನ್ಗೆ ಹೇಳ್ತಾ ಇದೀಯಾ? ನಿಂದೆಲ್ಲ ಯಾಕೆ ನನ್ಗೆ ಹೇಳ್ತಾ ಇದೀಯಾ? ಏನು ನಿನ್ನನ್ನೇನು ನನ್ನ ವಿಡಿಯೋದಲ್ಲಿ ಹಾಕೋಬಿಟ್ರೆ ಇದಾಗ್ಬಿಡುತ್ತಾ? ನಾನು ಏನು ವಿಡಿಯೋನೇ ಮಾಡ್ತಿಲ್ಲ ಫಸ್ಟ್ ಆಫ್ ಆಲ್. ಅಲ್ಲಿ ಇದು ಎಂತ MD ಅಂತ ನಂಗೆ ಗೊತ್ತಿಲ್ವಾ? ಎಂತ MD ನಾನು? MD ಅಂದರೆ ದೊಡ್ಡ ನೀನು. ಅದಕ್ಕೆ MD ಅಂದರೆ ಏನಂತ ಹೇಳೆ MD ಅಂತ. ಅಯ್ಯೋ ರಾಮ. M for ಮೋನಿಶಾ, D for ಅವಳ ಫ್ರೆಂಡ್ ದೀಕ್ಷಾ. MD ಅಂದ್ರೆ ಏನು? ನೀನು ನಿಜ ಹೇಳೆ. ಈಗ ಹೇಳ, ಕಾಮೆಂಟ್ ಹಾಕಿ ಅಂತ. ಯಾರು ಹಾಕಲ್ಲ ಬಿಡೆ. ಅದೆಲ್ಲ ಅವಳು ನಿಂದು ಕೋಡ್ ಲ್ಯಾಂಗ್ವೇಜು. ಅದು ನಮಗೆಲ್ಲ ಅವಳೇ ಹೇಳ್ಕೊಟ್ಟಿರೋದು ಕೋಡ್ ಲ್ಯಾಂಗ್ವೇಜ್. ನೀನು ಅನ್ಕೊಂಬೇಡ ಲೇಖನ, ನಿನಗಿಂತ ಬುದ್ಧಿವಂತರಿದ್ದಾರೆ ಜಗತ್ತಲ್ಲಿ. ಇವಳು ತುಂಬ ಬುದ್ಧಿವಂತೆ ಪಾಪ. ಅಮಾಯಕಿ ಥರ ಅಂದರೆ ಅಮಾಯಕಿನೂ ಅಲ್ಲ, ಪೂರ್ತಿ ಇವಳ ಥರನೂ ಅಲ್ಲ. ಏನು ಲೇಖನ ಬೆಳ್ಳು ಕಾಣ್ತಾ ಇದೆಯಾ? ಅವಳಿಗೆ ಬೆಳಗಿದ್ಯಾ ಅಂದ್ಬಿಟ್ರೆ ಸಾಕು ಗೈಸ್, ಅಲ್ಲೇ ಫ್ಲ್ಯಾಟ್ ಆಗಿಬಿಡ್ತಾಳೆ. ಅಲ್ಲೇ ಅಂತ ಹೇಳ್ತಾಳೆ, ಅಲ್ಲೇ ಫ್ಲ್ಯಾಟ್ ಆಗಿಬಿಡ್ತಾಳೆ. ಹೌದೌದು. ಈಗ ಏನಾದರೂ ಬೆಳ್ಳಗಾಗಿದೆಯಾ ಅಂತಂದರೆ ಖುಷಿ ಪಡ್ತಾಳೆ, ಕಪ್ಪಗಾಗಿದೆಯಾ ಅಂತಂದರೆ ಇದು ಇದಕ್ಕೆ ಸನ್ಸ್ಕ್ರೀನ್ ಖಾಲಿ ಆಗ್ಬಿಟ್ಟೈತಲ್ಲ ಅದಕ್ಕೆ ಅಂತಾಳೆ.
ಹೇಳದ್ನೆಲ್ಲ ನನಗೆ ಹೇಳ್ತಾವಳಪ್ಪ. ಇವಳು ದಿನ ಹೇಳೋ ಡೈಲಾಗ್ನೆಲ್ಲ ನನಗೆ ಹೇಳ್ತಾಳೆ. ನಾನು ಸನ್ಸ್ಕ್ರೀನ್ ಖಾಲಿ ಅಂತ ಯಾವತ್ತಾದ್ರೂ ಹೇಳಿದ್ದೀನ ಮನುಷ್ಯ? ಅದು ಮನುಷ್ಯನ ಹತ್ರನೇ ಬುಕ್ ಮಾಡಿಸಿರೋದು. ಯಾರು ಆಗ್ಲೇ ಹಂಗೆ ಆಡ್ಬೇಡ್ವೆ ಅಂತ ಇಷ್ಟ ರೇಗಿಸ್ಬೇಡ ಅಂತ ಇವಳು ಹೇಳಿದ್ಲು. ಹಂಗೆಲ್ಲ ರೇಗಿಸ್ಬೇಡ ಅಂತ ಹೇಳಿದ್ವಿ. ಪ್ಲೀಸ್ ಅಲ್ಲ, ರೇಗಿಸ್ತವ್ರ ಮೇಲೆ ಲವ್ ಆಗೋದು. ಹೌದು, ಎಷ್ಟು ಬುದ್ಧಿವಾದ ಹೇಳಿದ್ಲು, ಹಂಗೆಲ್ಲ ಮಾಡ್ತಾಳಲ್ಲ ಹಿಂಗಿ. ಎಷ್ಟು ಬುದ್ಧಿವಾದ ಹೇಳಿದ್ರೆ ಏನದು ಪ್ರಯೋಜನ? ಅದೇ ನಾಯಿ ಬಾಲಕ್ಕೆ ದೆಬ್ಬೆ ಕಟ್ದಂಗೆ. ಚೆನ್ನಾಗಿತ್ತಾ ಡೈಲಾಗ್? ಚೆನ್ನಾಗಿತ್ತಾ? ಕೇಳ್ತಾ ಇದ್ಯಾ? ಏನಕ್ಕೆ ಕೇಳ್ತಿದ್ಯಾ? ಅಂದರೆ ನನ್ನ ವಾಯ್ಸ್ ಅಷ್ಟು ಸ್ವೀಟ್ ಹನಿ ಥರ ಇದೆಯಾ? ಅವಳು ಹೇಳಿದ್ ಕೇಳಕ್ಕಾಗಲ್ಲ, ನೀನು ಹೇಳಿದ್ದು ಕಾಗೆ ನೋಡಿದ್ರ ಗೈ? ಅದನ್ನ ಏನು ಕಟ್ ಮಾಡ್ತೀನಿ ಇದೆಲ್ಲ. ಇವತ್ತು ಸ್ಕಿಲ್ ಕ್ಲಾಸ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಬೇಗನೆ ಬಿಡಿಸ್ಕೊಂಡ್ವಿ ಗೈಸ್. ಹಂಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೂಟ್ಸ್ ಖಾಲಿ ಆಗಿಬಿಟ್ಟಿತ್ತು. ಮೇಯ್ನಾಗಿ 5ವರೆಗೂ ಇರುತ್ತಲ್ಲ, ಯಾವಾಗಲೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಟೈಮ್ ಮ್ಯಾನೇಜ್ ಆಗ್ತಾ ಇರಲಿಲ್ಲ. ಇವತ್ತು ಬೇಗ ಬಿಟ್ಟಿದ್ದರಿಂದ ಹೋಗೋಕ್ಕೆ ಟೈಮ್ ಸಿಕ್ತು. ನಾನೊಂದು 3 ಡೇಸ್ಗಾಗುವಷ್ಟು ಮಾತ್ರ ಫ್ರೂಟ್ಸ್ನ ತೊಗೊಂಬಂದು ಇಟ್ಕೋತೀನಿ, ಇಲ್ಲಾಂದರೆ ಹಾಳಾಗಿಬಿಡುತ್ತೆ ಅಂತ. ತುಂಬ ದಿನ ಆಗಿಬಿಟ್ಟಿತ್ತು, 1 ವೀಕೇ ಆಗಿಬಿಟ್ಟಿತ್ತು ಹೋಗಿ, ಎಲ್ಲ ಖಾಲಿ ಆಗಿತ್ತು. ತರೋಣ ಅಂತ ಹೋದ್ವಿ. ನಾನು ಒಂದು ಸ್ವಲ್ಪನೇ ತೊಗೊಂಡೆ, ಆಮೇಲೆ ಇವಳು ಇನ್ನೂ ಏನೇನೋ ಬೇಕಾಗಿತ್ತು ತೊಗೋತಾ ಇದ್ಲು. ಆಮೇಲೆ ತೊಗೊಂಡಿಬ್ರು ಬಿಲ್ ಹಾಕ್ಸೋಣ ಅಂತ ಹೋದ್ವಿ. ಅಲ್ಲಿಂದ ಮುಗಿಸ್ಕೊಂಡು ನಾನು ಮತ್ತು ಲೇಖಿ ಇಬ್ಬರೇ ಹೋಗಿದ್ದು ಬಂದ್ವಿ. ಆ್ಯಕ್ಚುಲಿ ಮುನಿಷಾ ಲೇಖನ ಇಬ್ಬರಿಗೂ ಇವತ್ತೊಂದು ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೆ. ಕೆಲಸ ಸಿಕ್ಕಿದೆ, ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಏನೇನೋ ಟೆನ್ಷನಲ್ಲಿ ಮರ್ತೋದೆ. ಆ್ಯಂಡ್ ಮನೆಗೆ ಹೋದೆ. ನನ್ನ ಫೇವ್ರೆಟ್ ಸಾಂಬಾರು ಇವತ್ತು ಬೇರೆ ಥರ ಟ್ರೈ ಮಾಡಿದರು, ಮಸ್ತ್ ಇತ್ತು ಗೈಸ್. ಊಟ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.